ಮಾಡ್ರೆ ಆದರೂ ಬಾ ಸುರೇಂದ್ರ, ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ? ನಡಿ, ಬರ್ತೀನಿ. ಹಾಂ. ಶ್ರಾವಣಿ, ಏನಾಯ್ತು? ನಾನು ಏನಾದರೂ ತಪ್ಪಾಗಿ ಮಾತಾಡೋಣ? ನೀವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀರಾ. ತಾಯಿಗೆ ತಕ್ಕ ಮಗಳು ಅಂತ ಹೇಳಿದೆ ಅಷ್ಟೇ. ಯಾಕೆ ಮಗಳೇ ಕಣ್ಣಲ್ಲಿ ನೀರು? ನಾನು ಈ ಮಾತುಗಳನ್ನೆಲ್ಲ ಕೇಳೋದಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಗೊತ್ತಾ? ನನಗೆ ಬುದ್ಧಿ ಬಂದಾಗಿಂದ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಒಂದೇ, ನಮ್ಮಮ್ಮನ್ನ ನಾನು ನೋಡಬೇಕು, ನಮ್ಮ ಅಪ್ಪನ ಪ್ರೀತಿ ನನಗೆ ಸಿಗಬೇಕು ಅಂತ. ಈಗ ಅದೆಲ್ಲ ನನಗೆ ಸಿಕ್ಕಿದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರ್ತಾ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡ್ಬರ್ತಾ ಇದ್ರು. ಆದರೆ ನನಗೆ ಅದೃಷ್ಟ ಇರಲಿಲ್ಲ. ಯಾಕಂದರೆ ನಾನು ನಮ್ಮ ಅಮ್ಮನ ನೋಡಿರಲಿಲ್ಲ, ಅಪ್ಪನ ಪ್ರೀತಿ ಕಂಡಿರಲಿಲ್ಲ. ಆದರೆ ಇವತ್ತು ನಾನು ಈ ಜಗತ್ತಲ್ಲೇ ತುಂಬ ಅದೃಷ್ಟವಂತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ದೇವತೆ ಅಂತ ಅಮ್ಮ, ಚಿನ್ನದಂಥ ಹೃದಯ ಇರೋ ಅಪ್ಪ ಇಬ್ಬರು ನನಗೆ ಸಿಕ್ಕಿದ್ದಾರೆ. ನಾನಂತೂ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಶ್ರಾವಣಿ, ನಿನ್ನನ್ನು ನೋಡಿದ್ರೆ ಖುಷಿ ಆಗುತ್ತೆ, ಹಾಗೆ ಹೆಮ್ಮೆನೂ ಆಗುತ್ತೆ. ತಂದೆ ತಾಯಿ ಪ್ರೀತಿ ಇಲ್ಲದೆ ಇದ್ರು, ಅವ್ರು ನಿನ್ನ ಬೆಳೆಸದೇ ಇದ್ರು, ನೀನು ಯಾವುದೇ ಕಾರಣಕ್ಕೂ ದಾರಿ ತಪ್ಪದೋಳಲ್ಲ, ಕೆಟ್ಟ ಹಾದಿ ತುಳಿದಿಲ್ಲ. ತಾಯಿ ಪ್ರತಿರೂಪ ಅನ್ನೋ ಹಾಗೆ ಬೆಳೆದಿದ್ಯಾ. ಶ್ರೀವಲ್ಲಿ, ನಮ್ಮನ್ನು ಪಡೆಯೋದಕ್ಕೆ ಶ್ರಾವಣಿ ಪುಣ್ಯ ಮಾಡಿದಳೋ ಇಲ್ವೋ ಗೊತ್ತಿಲ್ಲ, ಆದರೆ ಶ್ರಾವಣಿ ಅಂತ ಮಗಳನ್ನ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಇಂಥ ಮಗಳನ್ನ ಇಷ್ಟು ವರ್ಷ ಅನಾಥಳನ್ನಾಗಿ ಮಾಡಿಬಿಟ್ವಲ್ಲ ಅಂತ ಈಗಲೂ ಪಶ್ಚಾತ್ತಾಪ ಆಗತ್ತೆ. ಅಮ್ಮ ಸುಮ್ಮನಿರಮ್ಮ, ಮತ್ತೆ ಮತ್ತೆ ಯಾಕ ಮಾತು ಹೇಳ್ದೆ ತಾನೆ, ಆಗಿದ್ದೆಲ್ಲ ಆಗೋಯ್ತು, ಮರ್ತ್ಬಿಡು ಅದನ್ನ ಅಂತ. ಆಯ್ತು, ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ಕಾಪಿ 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 ಕಾಪಿ. ಇದೇನು ಕಾಂತಮ್ಮನವ್ರೆ, ನೀವೇ ಕಾಫಿ ತಂದ್ಬಿಟ್ರಿ? ನಾನೇ ತರಬೇಕು ಅಂತೇನು ಇರಲಿಲ್ಲ ಮೇಡಮ್ಮರೇ. ಆ ವಿಶಾಲವಾದ ಅಕ್ಷಿ ನಾನೇ ಕಾಪಿ ಕೊಡ್ತೀನಿ ಅಂತ ಬರ್ತಿದ್ಲು. ಆದರೆ ನಾನು ಆಲ್ರೆಡಿ ಒಂದ್ಸರಿ ಕಾಪಿ ಕುಡಿದು ಬಿಟ್ಟಿದ್ನ, ಇನ್ನೊಂದ್ಸರಿ ಕುಡಿಬೇಕು ಅನ್ನಿಸ್ತು. ಮಾಡಿಕೊಟ್ರೆ ಮತ್ತೆ ಅವಳೇನು ಅನ್ಕೋತಾಳು ಅಂದ್ಬಿಟ್ಟು ಇದರಲ್ಲಿ ಒಂದು ಕಪ್ಪಿಗೆ ಎಲ್ಲರ ಹತ್ರನೂ ಚೂರು ಚೂರು ಹಾಯಿಸ್ಕೊಂಡು ಕಾಪಿ ಕುಡಿದು ಬಿಡಲ್ಲ ಅಂತ ಬಂದೆ. ತಗಲಿ. ಓಹೋ, ಶೇರಿಂಗ್ ಸಿಸ್ಟಮ್. ಹೌದೌದು, ಸೇರಿಂಗ್ ಇಸ್ ಕೇರಿಂಗು. ಅದಕ್ಕೆ ಈ ಖಾಲಿ ಲೋಟಕ್ಕೆ ನೀವೆಲ್ಲರೂ ಒಂದು ಚೂರು ಕಾಪಿ ಹಾಕಿದ್ರೆ ಈ ಬಡಪ ಈ ಬಿಕಾರಿನೂ ಬದುಕತ್ತಾಳ. ಚೇಚೆ, ಬಿಕಾರಿ ಅಂತೆಲ್ಲ ಯಾಕೆ ಮಾತಾಡ್ತೀರಾ ಕಾಂತಮ್ಮನವ್ರೆ? ನೀವು ಈ ಮನೆ ಬೀಗರು, ಈ ಮನೆ ಅತಿಥಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ಮನೆಯವ್ರ ಕರ್ತವ್ಯ ಅಲ್ವಾ? ಅಯ್ಯ, ಏನು ಬೀಗ್ರೋ ಏನೋ ಕಂಡ್ಕೊಂಡವ್ರೆಲ್ಲ ಬಂದು ಮನೆಯೊಳಗೆ ಸೇರ್ಕತ್ತಾರೆ. ಈ ಮನೆಯವ್ರಿಗೆ ತಮ್ಮವ್ರು ಯಾರು ಬೇರೆಯವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಸ್ವಂತದವ್ರಿಗಿಂತ ಕಂಡವ್ರು ಕಂಡ್ರೇನೆ ಜಾಸ್ತಿ ಪ್ರೀತಿ. ಕಾಂತಮ್ಮ, ನಿಮಗೆ ಬುದ್ಧಿ ಬರದೇ ಇಲ್ಲ ಅಲ್ವಾ? ಅಮ್ಮ, ಇದು ನಿಂದೇ ತಪ್ಪು. ಎಲ್ರಿಗೂ ನಾನು ಪ್ರೀತಿ ಕೊಡ್ತೀನಿ, ಗೌರವ ತೋರಿಸ್ತೀನಿ ಅಂತ ಹೇಳ್ತೀಯಲ್ಲ, ಅದೇ ಸರಿ ಇಲ್ಲ. ಮೊದಲು ಗೌರವ ಉಳಿಸ್ಕೊಳ್ಳೋ ಯೋಗ್ಯತೆ ಇರೋರ್ಗೆ ಮಾತ್ರ ಗೌರವ ಕೊಡ್ಬೇಕು. ಅಲ್ಲ ಕಾಂತಮ್ಮ, ಅಮ್ಮ ನಿಮ್ಮನ್ನ ಬೀಗ್ರು ಅಂತ ಕರೆದ್ರು. ನೀವ್ ಹೇಗೆ ಈ ಮನೆಗೆ ಸಂಬಂಧಿಕರೋ ಅದೇ ರೀತಿ ನಮ್ಮ ಅಮ್ಮ ಕೂಡ ಈ ಮನೆಗೆ ಸಂಬಂಧಿಕರೇ, ಅವರು ಕೂಡ ಈ ಮನೆಗೆ ಬೀಗ್ರೆ. ಬರೀ ಅಷ್ಟು ಮಾತ್ರ ಅಲ್ಲ, ನಮ್ಮ ಮಾವಂಗೆ ನಮ್ಮಮ್ಮ ತಂಗಿ ಇದ್ದ ಹಾಗೆ. ಆ ಥರ ಯೋಚನೆ ಮಾಡಿದ್ರು ನಮ್ಮಮ್ಮ ಈ ಮನೆಗೆ ಹತ್ರದವ್ರೆ. ಬರೀ ಅಷ್ಟು ಮಾತ್ರ ಅಲ್ಲ, ಸುಬ್ಬು ನಮ್ಮ ಅಪ್ಪ ಅಮ್ಮನ ದೇವ್ರ ಹಾಗೆ ನೋಡ್ತಾನೆ. ಆ ರೂಟಲ್ಲಿ ಯೋಚನೆ ಮಾಡಿದ್ರು ನಮ್ಮಮ್ಮ ಈ ಮನೆಗೆ ಸಂಬಂಧಿಕರೇ. ಇವಾಗ ನಾನು ಹೇಳ್ತೀನಿ, ನೀವು ಹೇಳಿದ್ರಲ್ಲ ಕಂಡ್ಕೊಂಡವ್ರು ಅಂತ, ಆ ಪದ ನಮ್ಮ ಅಮ್ಮಂಗಲ್ಲ ನಿಮಗೆ ಸೂಟ್ ಆಗುತ್ತೆ.
ಮೇಡಮ್ ಸಕ್ಕರೆ ಕಡಿಮೆ ಆಗಿದೆ, ಒಂಚೂರು ಸಕ್ಕರೆ ಹಾಕ್ಸ್ಕೊಂಬರ್ತೀನಿ. ಶ್ರೀವಲ್ಲಿ ಸಕ್ಕರೆ ಹಾಕೊಂಬರ್ತೀನಿ ಮೇಡಮ್. ಲೇ ವಿಶಾಲವಾದ ಅಕ್ಸಿ. ಶ್ರಾವಣಿ, ಕಾಂತ ಮಮ್ಮಿ ಬುದ್ಧಿ ನಿಂಗೆ ಗೊತ್ತಲ್ವಾ? ಅವ್ರು ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಕಿರಿಕ್ ಮಾಡ್ತಾನೆ ಇರ್ತಾರೆ. ಸಮಾಧಾನವಾಗಿ ಸಂತೋಷವಾಗಿರೋದಕ್ಕೆ ಅವ್ರ ಮನ್ಸೇ ಒಪ್ಪಲ್ಲ ಅನ್ಸತ್ತೆ. ಶ್ರೀವಲ್ಲಿ, ಶ್ರಾವಣಿ, ನೀವಿಬ್ರು ಮಾತಾಡ್ತಾ ಇರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಏನು ಸುರೇಂದ್ರ, ಏನೋ ಮಾತಾಡಬೇಕು ಅಂದೆ? ಅಣ್ಣ, ಈ ವಿಷಯನ ನಿನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಆದರೂ ಹೇಳಲೇಬೇಕು. ಎಲ್ಲರ ಮುಂದೆ ಮಾತಾಡೋದು ಬೇಡ ಅಂತ ನೀನು ಇಲ್ಲಿ ಕರ್ಕೊಂಬಂದೆ. ಅಣ್ಣ, ಇಷ್ಟು ದಿನ ನೀನು ರಾಜನ ಥರ ಬೆಳೆದು ಅಲ್ಲ, ಇವತ್ತಿಗೂ ನೀನು ನಮ್ಮ ಪಾಲಿಗೆ ರಾಜನೇ. ಆದರೆ ಪರಿಸ್ಥಿತಿ ಎಲ್ಲ ನಮ್ಮನ್ನು ಈ ರೀತಿ ಮಾಡಿಬಿಡ್ತು. ಕಷ್ಟ ಇದೆಯೋ ಇಲ್ವೋ, ಕೆಲವು ಸಲ ನಾವೇ ಬದಲಾಗಬೇಕಾಗತ್ತೆ. ಅಲ್ಲ, ನೀನು ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ನ ಮಾತೊಂದು ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ ನಾನು. ನಾವು ಮನೆಯಿಂದ ಆಚೆ ಬಂದಮೇಲೆ ಒಂದನ್ನು ಅವ್ರ ತಂದೆ ತಾಯಿಗೆ ಇಲ್ಲಿ ನಡೆದ ಎಲ್ಲ ವಿಷಯನೂ ಗೊತ್ತಾಯ್ತು. ಅದಕ್ಕೆ ಅವರು ನೀವು ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನಾನು ನಿನ್ನ ನೆರಳಲ್ಲಿ ಬೆಳೆದು ಯಾರ ಹತ್ರನೂ ಸಹಾಯ ಕೇಳೋ ಮನಸ್ಸು ನನಗಿಲ್ಲ, ಯಾರ ಹತ್ರನೂ ಕೈ ಚಾಚಲ್ಲ. ಅದಕ್ಕೆ ಅವ್ರ ತಂದೆಯಿಂದ ಸ್ವಲ್ಪ ಸಾಲ ತಗೊಂಡು ಬಿಸ್ನೆಸ್ ಶುರು ಮಾಡಿ ತಿಂಗಳ ಸ್ವಲ್ಪ ಕೊಡೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು ಸುರೇಂದ್ರ, ನೀನು ಹೆಚ್ಚು ಕಾಲ ಸುಮ್ಮನೆ ಕೂರೋನಲ್ಲ ಅಂತ. ನಿನ್ನಂಥ ತಮ್ಮ ಇದ್ದಿದ್ದರಿಂದನೇ ನಾನು ಈ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ನಿನಗೆ ವಯಸ್ಸು, ಹುಮ್ಮಸ್ಸು ಎಲ್ಲ ಇದೆ, ಒಳ್ಳೇದಾಗಲಿ. ಏನಣ್ಣ, ವಿಷಯ ಅಷ್ಟೇ ಅಲ್ಲಣ್ಣ. ನಾನೊಬ್ಬನೇ ಬಿಸ್ನೆಸ್ ಶುರು ಮಾಡಿ ದುಡ್ದು ಅದರಲ್ಲಿ ಒಬ್ಬನೇ ಚೆನ್ನಾಗಿರಬೇಕು ಅನ್ನೋಷ್ಟು ಸ್ವಾರ್ಥಿ ನಾನಲ್ಲಣ್ಣ. ನೀನು ಆ ಬಿಸ್ನೆಸ್ಸಿಗೆ ನನ್ನ ಜೊತೆ ಕೈ ಜೋಡಿಸಿದ್ರೆ ಇಬ್ಬರು ಚೆನ್ನಾಗಿ ದುಡ್ಡು ಜೀವನ ಕಟ್ಕೋಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಸುರೇಂದ್ರ, ನಾನು ನಿನಗೆ ಬಿಸ್ನೆಸ್ಸಿಗೆ ಕೈ ಜೋಡಿಸ್ಬೇಕಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸುರೇಂದ್ರ.